ಮುಸಲ್ಮಾನ್ ಬಾಂಧವರು ಈ ಸಲ ನಮ್ಮ ಜೊತೆಗೆ ಬರ್ತಾರ. ನಾನೊಂದು ಬರ್ಕೊಡ್ತೀನಿ, ಮುಂದಿನ ಸಲ ಕಾಂಗ್ರೆಸ್ ಬರೋದಿಲ್ಲ ಅಂದ್ರೆ ನಂದೇನೋ ಸ್ವಲ್ಪ ಆಸ್ತಿ ಇದೆ, ಭಾಳ ಇಲ್ಲ. ಯಾರಾದ್ರೂ ಬರ್ತದಂತ ಯಾರಾದ್ರೂ ಇಲ್ಲಿ ಹೇಳೋರಿದ್ರೆ ಹೇಳ್ರಿ, ನಿಮಗೆ ನಾನು ಹೊಲ ಮನೆ ಓಟು ಬರ್ಕೊಟ್ಬಿಡ್ತೀನಿ. ಬರೋದಿಲ್ಲ ಅಂತ ಹೇಳ್ತೀನಿ, ನೀವು ಏಟು ಬರ್ಕೊಡ್ತೀರಿ ಹೇಳ್ರಿ ನನಗೀಗ. ಮುಂದಿನ ಸಲ ಸೂರ್ಯ ಹುಟ್ಟದ ಎಷ್ಟು ಸತ್ಯನೂ ಅಷ್ಟೇ ಸತ್ಯ. ನಾನು ಹೇಳ್ತೀನಿ, ಮುಂದಿನ ಸಲ ಕಾಂಗ್ರೆಸ್ ಬರುವುದಿಲ್ಲ. ಮುಂದಿನ ಸಲ ಅವರು 50ಕ್ಕೂ ಬರುವುದಿಲ್ಲ, 45ಕ್ಕೆ ನಿಂದಿರ್ತಾರ. ಮುಂದಿನ ಸಲ ಸೂರ್ಯ ಹುಟ್ಟದ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಕುಮಾರಣ್ಣ ಮುಖ್ಯಮಂತ್ರಿ ಆಗದಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ತಂದು ಮಾರದಂತಿರಬೇಕು. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು 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 ಅನ್ನಬೇಕಂತ. ಕುಮಾರಸ್ವಾಮಿ ಅಂಥ ವ್ಯಕ್ತಿ. ಕುಮಾರಸ್ವಾಮಿ ಅಂತ ವ್ಯಕ್ತಿ ಅಂದ್ರೆ ನುಡಿದರೆ ಮುತ್ತಿನ ಆಹಾರದಿರು. ಕುಮಾರಸ್ವಾಮಿ ಎಂದನ ಭರವಸೆ ಕೊಟ್ಟಾನೆ, ಇವ್ರು ಕೊಟ್ಟಂಗೆ ಗ್ಯಾರಂಟಿ. ನಾನು 2 ಸತ್ತಿರೋ ನನಗೆ ಗೊತ್ತಂತೇನು ಗ್ಯಾರಂಟಿ ಕೊಟ್ಟಿದ್ದ. ಅದಕ್ಕೆ ಬಸವಣ್ಣ ಏನು ಹೇಳ್ತಾನೆ ಅಂದರೆ, ಆಡದೆ ಮಾಡುವವನು ರೂಢಿಯಲ್ಲಿ ಉತ್ತಮನು, ಆಡದೆ ಮಾಡುವವನು ರೂಢಿಯಲ್ಲಿ ಉತ್ತಮನು, ಆಡಿ ಮಾಡಿದವನು ಮಧ್ಯಮನು, ಆಡಿನೂ ಮಾಡದವನು ಅಧಮನು ಅಂತ. ಕುಮಾರಸ್ವಾಮಿ ಅವರು ಆಡ್ಲಾರ್ದೆ ಮಾಡಿರ್ತಕ್ಕಂಥವನ್ನ ಬಹಳ ನೋಡಿದ್ದೇವೆ ನಾವು. ಅಂತ ಅದ್ಭುತವಾದಂಥ ಶಕ್ತಿ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು ರಿಮ್ಸ್ ಹಾಸ್ಪಿಟ್ಲ್ ಮಾಡಿದ್ರು. ಅಣ್ಣ ನೀನು ಕೈ ಮುಗಿತೀನಿ, ನಂದೊಂದು ಹೆಸರು ಬೀಳುತ್ತದೆ, ಅದು ಗೋಡೆ ಮೇಲೆ, ಆ ಕಲ್ಲಿನ ಮೇಲೆ ನಿನ್ನ ಕಾಲು ಬೀಳ್ತೀನಿ, ಬಾರಪ್ಪ ಉದ್ಘಾಟನೆ ಮಾಡೋದು. ಅದು ಯಾವ ದೊಡ್ಡ ಕೆಲಸ ಅಂತ ಹೋಗಿ ಉದ್ಘಾಟನೆ ಮಾಡ. ಮೆಡಿಕಲ್ ಕಾಲೇಜ್ ಮಾಡಿದ್ದು ದೊಡ್ಡ ಕೆಲಸ ಅಂದ್ರೆ ಇನ್ನು ಎಂಥ ದೊಡ್ಡ ಕೆಲಸ ಮಾಡಿ. ಬಿಡಣ್ಣ ನೀನು ಹೋಗಿ ಮಾಡು, ಬಾರೆ ಅಣ್ಣ ನೀವು ಮಾಡಿದ್ರೆ ಅದಕ್ಕೆ ದೊಡ್ಡ ಗೌರವ ಬರ್ತದೆ ಬಾರ ಅಂದರೆ ಬರಲಿಲ್ಲ. ಈಗ ಬಾತ್ರೂಮಿಗೆ ಉದ್ಘಾಟನೆ ಮಾಡಕ್ಕೆ ಹೋಗ್ತಾರೆ ಮುಖ್ಯಮಂತ್ರಿಗಳು. ಬಾತ್ರೂಮ್ ಐತಿ ಬರಪ್ಪ ಉದ್ಘಾಟನೆ ಮಾಡಕ್ಕೆ ಹೋಗ. ಒಂದೊಮ್ಮೆ ಕುಮಾರಣ್ಣ ಹುಟ್ಟದೆ ಹೋಗಿದ್ರೆ, ದೇವೇಗೌಡರು ಹುಟ್ಟದೆ ಹೋಗಿದ್ರೆ 33 33 ರಿಸರ್ವೇಶನ್ ನಿಮಗೆ ಸಿಗ್ತಾ ಇದ್ದಿಲ್ಲ. ಇನ್ನೊಂದು ಸ್ವಲ್ಪ ದಿವಸ ನಿಮ್ಮ ಕೈ ಚೀಲ ಹಿಡ್ಕೊಂಡು ತಿರುಗಾಡೋದು ಬರ್ತದೆ ನಮ್ಮ ಕತೆ. ಅಮ್ಮ ನೀವು 33% MLA ಆಗ್ತೀರಿ ಹೆಣ್ಮಕ್ಳು, ನಿಮಗೆ ಯಾರು ಸಹಾಯ ಮಾಡ್ಯಾರ ಅವರಿಗೆ ನೀವು ಓಟ್ ಹಾಕ್ತಕ್ಕಂಥದಕ್ಕೆ ಪ್ರಾಮಾಣಿಕ ಪ್ರಯತ್ನ ನೀವು ನಮ್ಮ ಅಕ್ಕ ತಂಗಿಯರು ನೀವು ಮಾಡಬೇಕು.